ಇನ್ನು ಸಮರ್ಥ್ಗೆ ದಾವಣಗೆರೆ ದಕ್ಷಿಣ ಟಿಕೆಟ್ ಸಿಗುತ್ತಾ ಎನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇತ್ತು. ಇದು ಈ ಕ್ಷಣದ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಅಂತಾನೆ ಹೇಳ್ತಾ ಇದ್ದಾರೆ. ಮೊಮ್ಮಗನೇ ಶಾಮನೂರು ಉತ್ತರಾಧಿಕಾರಿ, ಮತ್ತೆ ಶಾಮನೂರು ಕುಟುಂಬಕ್ಕೆ ಕಾಂಗ್ರೆಸ್ ಮಣೆ ಆಗ್ತಾ ಇದೆ. ಇದು ಈ ಕ್ಷಣದ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್. ಮುಖ್ಯವಾಗಿ ಈಗಾಗಲೇ ಮೊಮ್ಮಗನೇ ಶಾಮನೂರು ಉತ್ತರಾಧಿಕಾರಿ ಆಗ್ತಾರಾ, ಮತ್ತೆ ಶಾಮನೂರು ಕುಟುಂಬಕ್ಕೆ ಕಾಂಗ್ರೆಸ್ ಮಣೆಯನ್ನ ಹಾಕ್ತಾ ಇರುವಂಥದ್ದು. ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರನಿಗೆ ಜಾಕ್ ಪಾಟ್ ಅಂತಾನೆ ಹೇಳ್ಬೋದು. ಈಗಾಗಲೇ ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥ ಎಂದು ಭಾವಿಸಿದ ಕಾಂಗ್ರೆಸ್ನವರು. ಸಮರ್ಥ್ ಹೆಸರು ಫೈನಲ್ ಮಾಡಿದ ಕಾಂಗ್ರೆಸ್ ಹೈಕಮಾಂಡ್. ಸಮರ್ಥ್ಗೆ ಟಿಕೆಟ್ ಮತ್ತು ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇದೆ. ಈಗ ಸಮರ್ಥ್ಗೆ ಒಂದಿಷ್ಟು ಮಟ್ಟಿಗೆ ನೋಡೋದಾದರೆ ಸಮರ್ಥ್ ಅವರಿಗೆ ಟಿಕೆಟ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಈಗ ಫೈನಲ್ ಆಗಿದೆ. ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಮುಖಂಡರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಅಬ್ದುಲ್ ಜಬ್ಬಾರ್ ಸೇರಿ ಟಿಕೆಟ್ ಬಯಸಿದವರಿಗೆಲ್ಲ ಒಂದು ಶಾಕ್ ಸಿಕ್ಕಿರುವಂಥದ್ದು. ಶಾಮನೂರು ಕುಟುಂಬ ಬಿಟ್ಟರೆ ಬೇರೆ ಇಲ್ವಾ ಅನ್ನುವಂತೆ ಒಂದಿಷ್ಟು ಜನ ಪ್ರಶ್ನೆಯನ್ನು ಸಹ ಮಾಡ್ತಾ ಇದ್ದಾರೆ. ಈಗಂತ ಪ್ರಶ್ನೆ ಮಾಡಿದ್ದ ಮುಸ್ಲಿಂ ಮುಖಂಡರು ಶಾಮನೂರು ಕುಟುಂಬವರವರು ಬಿಟ್ಟರೆ ಬೇರೆ ಯಾರೂ ಇಲ್ವಾ ಅನ್ನುವಂತಹ ರೀತಿಯಲ್ಲಿ ಪ್ರಶ್ನೆಯನ್ನು ಸಹ ಇಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಪರಿಗಣಿಸದೆ ಶಾಮನೂರು ಕುಟುಂಬಕ್ಕೆ ಕಾಂಗ್ರೆಸ್ ಮಣೆಯನ್ನು ಹಾಕಿದೆ. ಈಗಾಗಲೇ ಏನು ಬೈ ಎಲೆಕ್ಷನ್ಗೆ ನಿನ್ನೆಯ ದಿವಸ ಏನು ಒಂದು ಮುಹೂರ್ತ ಕೂಡ ಫಿಕ್ಸ್ ಆಗಿತ್ತು ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರಗಳಲ್ಲಿ. ಈಗ ದಾವಣಗೆರೆ ಕ್ಷೇತ್ರದಲ್ಲಿ ಸಮರ್ಥ್ ಅವರಿಗೆ ಟಿಕೆಟ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹೈಕಮಾಂಡ್ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಒಂದು ಕಡೆಯಿಂದ ಸಮರ್ಥ್ ಅವರಿಗೆ ಟಿಕೆಟ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದು ಬೈ ಎಲೆಕ್ಷನ್ಗೆ ಟಿಕೆಟ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದು ಒಂದು ಕಡೆ ಆದರೆ ಮುಸ್ಲಿಂ ಮುಖಂಡರು ಎಲ್ಲರೂ ಕೂಡ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಶಾಮನೂರು ಕುಟುಂಬದವರು ಬಿಟ್ಟರೆ ಬೇರೆ ಯಾರು ನಿಮಗೆ ಕಾಣಿಸ್ತಾ ಇಲ್ವಾ ಅನ್ನುವಂತಹ ರೀತಿಯಲ್ಲಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆದರೂ ಸಹಿತ ಕಾಂಗ್ರೆಸ್ ಇದಕ್ಕೆ ಸಮರ್ಥ್ ಅವರನ್ನು ಮಣೆಯನ್ನು ಹಾಕ್ತಾ ಇರುವಂಥದ್ದು. ದಾವಣಗೆರೆಯ ಒಂದು ಕ್ಷೇತ್ರದಲ್ಲಿ ಶಾಮನೂರು ಅವರು ಏನು ತುಂಬ ಒಂದು ಒಳ್ಳೆಯ ಹೆಸರನ್ನು ಮಾಡಿರುವಂಥವರು. ಸಾಕಷ್ಟು ರಾಜಕೀಯದಲ್ಲಾಗಿರ್ಬೋದು, ಸಮಾಜ ಸೇವೆಯಲ್ಲಾಗಿರ್ಬೋದು ಅವರು ಒಂದು ಹೆಸರನ್ನು ಮಾಡಿದರು. ಸೊ ಆ ಒಂದು ಕಾರಣದಿಂದಾಗಿ ಅವರ ಕುಟುಂಬದಲ್ಲಿರುವಂತಹ ಸಮರ್ಥ್ ಅವರಿಗೆ ಈಗ ಟಿಕೆಟ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಮತ್ತೆ ಶಾಮನೂರು ಕುಟುಂಬಕ್ಕೆ ಕಾಂಗ್ರೆಸ್ ಮಣೆಯನ್ನು ಹಾಕ್ತಾ ಇರುವಂಥದ್ದಿಲ್ಲಿ. ಇನ್ನು ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರನಿಗೆ ಜಾಕ್ ಪಾಟ್ ಅಂತಾನೆ ಹೇಳ್ಬೋದು. ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥ ಎಂದು ಭಾವಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು. ಸಮರ್ಥ್ ಹೆಸರು ಫೈನಲ್ ಮಾಡಿದ ಕಾಂಗ್ರೆಸ್ ಹೈಕಮಾಂಡ್ ಅವರು ಸಮರ್ಥ್ ಅವರ ಹೆಸರನ್ನ ಫೈನಲ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಕೂಡ ಇವರಿಗೆ ಟಿಕೆಟ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಹೈಕಮಾಂಡ್ ಅವರೇ ನಿರ್ಧಾರ ಮಾಡಿದ ಮೇಲೆ ಬೇರೆ ಯಾರ ಅಭಿಪ್ರಾಯವೂ ಬೇಕಾಗಿಲ್ಲ. ಅದರಲ್ಲಿ ಮುಖ್ಯವಾಗಿ ಏನು ದಾವಣಗೆರೆಯ ಒಂದು ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪರು ನಿಧನರಾದ ನಂತರ ಈಗ ಒಂದು ಬೈ ಎಲೆಕ್ಷನ್ ಏನು ನಡೀತಾ ಇದೆ, ಇದಕ್ಕೆ ಅವರ ಮೊಮ್ಮಗರೇ ಸಮರ್ಥ್ ಅವರು ಸೂಕ್ತರೆನ್ನುವಂತಹ ರೀತಿಯಲ್ಲಿ ಹೈಕಮಾಂಡ್ ಅವರು ಕೂಡ ಒಂದು ಫೈನಲ್ ಹೆಸರನ್ನು ಘೋಷಿಸಿರುವಂಥದ್ದು. ಇನ್ನು ಸಮರ್ಥ್ಗೆ ದಾವಣಗೆರೆ ದಕ್ಷಿಣ ಟಿಕೆಟ್ ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದಿಷ್ಟು ಜನ ಮಾತನಾಡ್ತಾ ಇದ್ದಾರೆ. ಆದರೆ ಮುಸ್ಲಿಂ ಮುಖಂಡರೆಲ್ಲ ಏನು ಹೇಳ್ತಾ ಇದ್ದಾರೆ, ಶಾಮನೂರು ಕುಟುಂಬದವರಿಗೆ ಮಾತ್ರ ಸಿಗಬೇಕಾ, ಅವರು ಬಿಟ್ಟರೆ ಬೇರೆ ಯಾರು ನಿಮಗೆ ಕಾಣ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಮುಸ್ಲಿಂ ಮುಖಂಡರು ಸಹ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥ್ ಎಂದು ಭಾವಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇನ್ನು ಅಲ್ಪಸಂಖ್ಯಾತ ಮುಖಂಡರಿಗಂತೂ ಬಿಗ್ ಶಾಕ್. ಯಾರ್ಯಾರೆಲ್ಲ ಟಿಕೆಟ್ನ ಬಯಸ್ತಾ ಇದ್ರು ಅವರಿಗೆ ಇಲ್ಲಿ ದೊಡ್ಡ ಶಾಕ್ ಎದುರಾಗಿರುವಂಥದ್ದು. ದಿಢೀರನೇ ಈಗ ಸಮರ್ಥ್ ಅವರಿಗೆ ಏನು ಟಿಕೆಟ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೇಳಿ ಬರ್ತಾ ಇದೆ. ಇದರಿಂದಾಗಿ ಅವರಿಗೆ ಶಾಕ್ ಸಿಕ್ಕಿರುವಂಥದ್ದು. ಇನ್ನು ಬೈ ಎಲೆಕ್ಷನ್ಗೆ ಏನು ಟಿಕೆಟ್ಗಳನ್ನು ಯಾರಿಗೆ ನೀಡಬೇಕು ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು.